ಅನ್ಯಾಯ ಮಾಡ್ತಾರಲ್ಲ ಸರ್. ಯಾರು ಜೆಡಿಎಸ್ ಅಲ್ಲಿ ನಂಬಿ ಜೆಡಿಎಸ್ ಅಲ್ಲಿ ಇದ್ರೆ ಅಲ್ಲೂ ಕೂಡ ಅನ್ಯಾಯ ಆಯ್ತು. ಅಲ್ಲೇನು ಅನ್ಯಾಯ ಏನು ಮಾಡಲಿಲ್ಲ. ಅಲ್ಲ ಅನ್ಯಾಯ ಏನಾಯ್ತು? ಅನ್ಯಾಯ ಸಿಕ್ಕಿಲ್ವಲ್ಲ. ಸಚಿವ ಸ್ಥಾನ ಕೊಟ್ಟಿದ್ರಲ್ಲ ಅಲ್ಲಿ ಜೆಡಿಎಸ್. ನಿನ್ಗೆ ನೋಡಿ, ನಾವು ಕುಮಾರಸ್ವಾಮಿನ ಯಾವತ್ತೂ ಮರೆಯಂಗಿಲ್ಲ. ನನಗೆ ದೇವೇಗೌಡರು ತಕ್ಕ ಹೋದೆ. ದೇವೇಗೌಡರು ತಕ್ಕ ಹೋಗುತ್ತೆ. ಇವಾಗ ಇಳಿದು ಬರ್ತಿದ್ದೆ. ದೇವೇಗೌಡರು ಆಗಲ್ಲಪ್ಪ, ಕುಂಚಿಟಿಗರು ಕೊಡಬೇಕು, ಸತ್ಯನಾರಾಯಣ ಕೊಡ್ತೀನಿ ಅಂತಂದ್ರು. ಆಯ್ತು ಮಾಡಿ ಅಪ್ಪಾಜಿ ಅವ್ರನ್ನೇ ಅಂತ ನಾನು ಕೆಳಗೆ ಇಳಿದು ಬರ್ತಿದ್ದೆ. ಕೆಳಗೆ ಅಲ್ಲಲ್ಲ ಇಲ್ಲ, ನಾನು ಕೆಳಗೆ ಇಳಿದು ಬಂದೆ. ಒಂದು ವಾರ ಮೊದಲೇ, ಮಿನಿಸ್ಟರ್ ಆಗೋದಕ್ಕಿಂತ ಮೊದಲೇ ಒಂದು ವಾರ ಮೊದಲೇ ಸತ್ಯನಾರಾಯಣ ಸಿಕ್ಕಿರು. ಸತ್ಯನಾರಾಯಣಿಗೆ ಕಂಗ್ರಾಟ್ಸ್ ಹೇಳಿ ಬಂದೆ. ನಿಂದು ಆಯ್ತು ಗುರು, ನಿಂದು ಆಗುತ್ತೆ ಗೌಡ್ರು ಹೇಳೇವ್ರಿ ಅಂತ. ನಾನು ಹಿಂದೆ ಕುಮಾರಸ್ವಾಮಿ ಅವರು ಮರೆಯಂಗೆ ಇಲ್ಲ, ಕರೆದ್ಬಿಟ್ಟು ಮಾಡಿದ್ರು. ನಾನು ಅವತ್ತು ಸೆಟ್ಲ್ ಆಡೋಕೆ ಹೋಗಿದ್ದೆ. ನನ್ನ ಮೊಬೈಲ್ಗೆ ಅವ್ರ ಪಿ ಎಯಿಂದ ಒಂದು 20-30 ಕಾಲ್ ಮಾಡಿದರು. ನಾನು ಸೆಟ್ಲ್ ಆಡೋಕೆ ಹೋದ ಮೊಬೈಲ್ ಎತ್ತಲ್ಲ. ಆಮೇಲೆ ಬಂದು ಮೊಬೈಲ್ ನೋಡ್ಕೊಂತೀನಿ, ಪಿ ಎ ಸತೀಶ ಮಿಸ್ ಕಾಲ್ ಇತ್ತು. ಯಾಕೆ ಒಂದು ಸತೀಶ್ ಕೊಡದೆ 10 ಗಂಟೆ ಒಳಗೆ ಕುಮಾರಸ್ವಾಮಿ ಅವ್ರ ಮನೆ ತಕ್ಕ ಬರ್ಬೇಕಂತ ಅಂದರು. ಎಲ್ಲೆಲ್ಲ ಬರೋಕ್ಕಾಗುತ್ತೆ, ಈಗಾಗಲೇ 9:30 ನಾನು ಬರೋಕ್ಕಾಗಲ್ಲ ಅಷ್ಟೊತ್ತಿಗೆ ಅಂದೆ. ಆಯಿತು 11 ಗಂಟೆಗೆ ಕೃಷ್ಣಾಗೆ ಬನ್ನಿ ಅಂದರು. ನಾನು 11 ಗಂಟೆ 11:15 ಬರ್ತೀನಿ ಅಂದರು. 11:15 ಹೋದೆ. ಕೃಷ್ಣಾದಾಗ ಕೂತಿದ್ದೆ ನಾನು ಒಬ್ಬನೇನ. ಅಲ್ಲಿಂದ ಫೋನ್ ಹಾಕಿರು, ಎಲ್ಲಿದೆಯಾ ಅಂದ್ರೆ ಕೃಷ್ಣಾದಲ್ಲಿದ್ದೀನಿ. ಬೇಡ ವೆಸ್ಟ್ ಎಂಡಿಗೆ ಬಾ ಅಂದರು. ವೆಸ್ಟ್ ಎಂಡ್ ಹೋದೆ. 1:15 ಗಂಟೆಯಲ್ಲಿ ನನಗೆ ನೀನು ಆಗ್ತೀವ ಸಣ್ಣ ಅಂತಂದ್ರು. ಅಲ್ಲಿವರೆಗೂ ನನಗೇನು ಹೇಳಿಲ್ಲ. ನಾನೇನು ಹೇಳಿದ್ದೆ ಅವ್ರಿಗೆ ಫೋನ್ ಮಾಡಿದಾಗ ಸತೀಶ್ಗೆ, ಇಲ್ಲಪ್ಪ ನನ್ನೇನು ಕನ್ವಿನ್ಸ್ ಮಾಡೋಕೆ ಕರೀತಾರಲ್ವೇನೋ, ನಾನೇನು ಕೇಳೋಣ, ಏನು ಬೇಜಾರು ಮಾಡ್ಕೊಳ್ಳಲ್ಲ, ಸತ್ಯನಾರಾಯಣ ಮಾಡಿಬಿಡೋ ಅಂತ ಹೇಳಿದ್ದೆ. ಆದರೆ ಅವರು 1:15 ಗಂಟೆಗೆ ನೀನು ಆಗ್ತಿ ಬಾಬಾ ಸಣ್ಣ ಅಂದರು. ಅವಾಗ ನೋಡಿದ್ರೆ ನಾನು ಕಾಮನ್ನಾಗಿ ಹೋಗಿದ್ದೆ. ಅಂತ ಯಾವ ಬಟ್ಟೆ ಏನು ಇರಲಿಲ್ಲ, ರೂಮಲ್ಲೂ ಇರಲಿಲ್ಲ. ಅಲ್ಲಿ ನಾನು ರೂಮಲ್ಲಿ ಯಾವತ್ತೂ ಹಾಲ್ಟ್ ಮಾಡಲ್ಲ. ಇದು ಹೆಂಗಿದ್ವು ಹಂಗೆ ಓದ್ ತಗೊಂಡಿದ್ದು. ಹಂಗೆ ಅವರು ಪಾಪ ನನ್ನ ಕರೆದು ಮಂತ್ರಿ ಮಾಡಿದ್ರು. ನನಗೇನು ಅವರು ವ್ಯಕ್ತಿಗತವಾಗಿ ಯಾವುದೋ ಒಂದು ವಿಚಾರಕ್ಕೆ ನನಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಬಂದಿದ್ದು ಬಿಟ್ಟರೆ, ನಂಬಿಕೆ ಇಟ್ಕೊಂಡಿರ್ತೀನಿ. ನೀನು ಏನೋ ಒಂದು ನಮ್ಮನ್ನೇ ನಂಬ್ಕೊಂಡಿರ್ತೀರ, ನಾನು ನಿನಗೆ ನಂಬಿಕೆ ದ್ರೋಹ ಮಾಡಿದಾಗ ಮನಸ್ಸಿಗೆ ನನಗೆ ಆ ಥರದ ಇಷ್ಟ ಆಗಲ್ಲ. ಬೇರೆ ಏನಾರ ಇಲ್ಲಿ ಅಧಿಕಾರದ್ದು ಸಿಗುತ್ತೆ, ಇಲ್ಲ ಬೇಡ, ಅಧಿಕಾರದಿಂದ ಏನು ಹೋಗಲ್ಲ ನಾನು. ಅವೆಲ್ಲ ನನಗೆ ಅಷ್ಟೊಂದು ಆಘಾತ ಅನ್ಸಲ್ಲ. ನಂಬ್ಕೊಂಡಿದ್ದು ವ್ಯಕ್ತಿ ಮೋಸ ಮಾಡಿದಾಗ ಭಾರಿ ಬೇಜಾರಾಗುತ್ತೆ. ಆಗ ಒಂದೇ ಒಂದು ಕಾರಣಕ್ಕೆ ಬಿಟ್ಟಿತ್ತು ಅಷ್ಟೇ ನನಗೆ. ಎಲ್ಲೋಗಣ ಫೋನ್ಗಳು ಬರ್ತಾ ಇದಾವೆ, ಮುಖಾಂತರ ಫೋನ್ ಮಾಡಿಸ್ತಾ ಇದಾರೆ, ಮತ್ತೆ ಮರಳಿ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ. ಅಣ್ಣ ಆ ಥರ ಏನಿಲ್ಲ. ನನಗೆ ಎಲ್ಲ ಫೋನ್ ಹಾಕಿ. ಈಗ ಬೆಳಿಗ್ಗೆ ಕೃಷ್ಣಪ್ಪ ಅವ್ರು ಫೋನ್ ಹಾಕ್ಯವ್ರೆ, ಬಾಬು ಫೋನ್ ಹಾಕ್ಯವನೆ, ಸಾರಮಹೇಶ್ ಫೋನ್ ಹಾಕ್ಯವನೆ, ಅಂದಾನಿ ಫೋನ್ ಹಾಕ್ಯವನೆ, ಇರೋವರ ಜನತಾದಳದಾಗ ಇರೋ ಎಷ್ಟು ಜನ MLA ಅವರು, ಲೀಡರ್ ಅವರು ಅಜ್ಜನೂ ಫೋನ್ ಹಾಕ್ಯವ್ರೆ. ಸ್ನೇಹಿತರು, ಅವರು ಆತ್ಮೀಯ ಸ್ನೇಹಿತರು ನನಗೆ. ಅದರಿಂದ ಅವರೆಲ್ಲ ಫೋನ್ ಹಾಕ್ಯವ್ರೆ. BJPಲಿರೋ ಸ್ನೇಹಿತರು ಫೋನ್ ಹಾಕ್ಯವ್ರೆ. ಅಲ್ಲ, ಸೋಮಣ್ಣವರು ಮಾಡಿದ್ರು. ನಿನ್ನೆ ಸಂಜೆ ನಿಂದ ಇದನ್ನ ನೋಡಿದ್ನಪ್ಪ, ಡೆಲ್ಲಿಯಿಂದ ಫೋನ್ ಹಾಕಿದ್ರು. 2 ಸಾರಿ ಮಾಡಿದ್ರು ಸೋಮಣ್ಣವರು ಫೋನ್ ಹಾಕಿದ್ರು. ತಪ್ಪೈತೆ, ಕೊಡಬೇಕು. ನಾವು 33% ಅವ್ರಿಗೆ ಮೀಸಲಾತಿ ಕೊಡೋಕ್ಕೆ ಕೇಂದ್ರ ಸರ್ಕಾರ ಬಿಲ್ ಮೂವ್ ಮಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಾವು ಕೊಡಬೇಕಾಯಿತು. ಇನ್ನೂ ಒಂದು ಸ್ಥಾನ ಉಳಿಸ್ಕೊಂಡವ್ರೆ ಮಹಿಳೆಯರಿಗೆ ಕೊಡ್ತಾರೆ ಅಂತ ಅನ್ಕೊಂಡು ಕೊಡಬೇಕು. ಅವ್ರಿಗೆ ಕೊಡಬೇಕು, ಮಹಿಳೆಯರಿಗೆ ಕೊಡಬೇಕು. ವಿಡ್ರಾ ಮಾಡ್ತೀನಿ ಅಂತ ಹೇಳ್ಬಿಟ್ಟಲ್ಲ. ಮಾಡಿಲ್ಲ ಅಂದ್ರೆ ಇವತ್ತು ಹೋಗಿ ಕೊಡೀನಿ. ವಿಡ್ರಾ ಮಾಡಿಲ್ಲ ಅಂದ್ರೆ ಇವತ್ತು ಹೋಗಿ ಕೊಡೀನಿ. ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಇವತ್ತಲ್ದ್ರೆ ನಾಳೆಗೆ ಮಾಡ್ಕೊಬೋದು, ಇಲ್ಲ ನಾಡ್ದು ಮಾಡ್ಕೊಬೋದು. ಅವರೇ ಮಾಡ್ಕೊಂತೀನಿ ಇಂದಾಗ ರಾಜೀನಾಮೆ ಉದ್ದೇಶನೇ ಇರಲ್ವಲ್ಲ. ಗೊತ್ತಿಲ್ಲ, ಉಳಿಸ್ಕೊಂಡ್ರೆ ನಾನು ಇರಲ್ಲ. ಇದ್ರಾಗೆ ಹೇಳಿದ್ದೀನಿ ಅಲ್ಲ, ನಾಳೆ ಇವತ್ತು ಹೇಳಿರೋದಲ್ಲ, ಈ ವಿಚಾರಕ್ಕೋಸ್ಕರ ಹೇಳಿದ್ದಲ್ಲ. ನಾನು ನಾಳೆ 1:30 ಯಾವತ್ತೂ ಅನಿಸಿಲ್ಲ. ಯಾವತ್ತೂ JDS ಬಿಡಬಾರ್ದು ಅಂತ. ಪಕ್ಷದ ಜವಾಬ್ದಾರಿ ಕೊಟ್ಟರು ಓಕೆ, ಅಥವಾ ಯಾವ್ದಾದ್ರು ಬೇರೆ ಸ್ಥಾನ ಕೊಟ್ಟರು ನಿಭಾಯಿಸಕ್ಕೆ ರೆಡಿನಾ ಸರ್? ಏನ್ ಸ್ಥಾನ ಕೊಡ್ತಾರೆ ಅಂತ ನೀನು ನಿನ್ನ ಮನಸ್ಸಲ್ಲಿ ಏನೈತೆ ಕೊಡಿಸ್ತೀಯಾ? ಎಲ್ಲೋ ಒಂದ್ ಕಡೆ ಇದ್ದೀವಿ, ಹೋಗೋದಷ್ಟು. ನಾವಾಗಲೇ 75% ಕ್ರಮಿಸ್ಬಿಟ್ಟಿದ್ವಿ ದಾರಿನ. ಈಗಾಗಲೇ 54 ವರ್ಷ ನನಗೆ, ಅಲ್ಲ 64 ವರ್ಷ. ನಮ್ಗಾಲೇ ರಿಟೈರ್ಡ್ ಸರ್ಕಾರ ರಿಟೈರ್ಡ್ 60 ವರ್ಷಕ್ಕೆ ಅಂತ ಯಾಕೆ ಫಿಕ್ಸ್ ಮಾಡ್ತಾರೆ? 60 ವರ್ಷ ಆದ್ಮೇಲೆ ನಾವು ಆಕ್ಟಿವ್ ಆಗಿರಕ್ಕಾಗಲ್ಲ. ಏನಿದ್ರು ಅಷ್ಟರಲ್ಲೇ ಇರಬೇಕು ಅಂತ ನಾವು ತಿರುಗೋದಕ್ಕೆ, ನಾವು ಓಡಾಡೋದಕ್ಕೆ, ನಮ್ಮ ಕಮಿಟ್ಮೆಂಟ್ಗೆ ಏಜ್ ಪರ್ಮಿಟ್ ಮಾಡಲ್ಲ. ನಾನು 24/7 ಸುತ್ತೀನಿ. ರಾತ್ರಿ ಮಿಡ್ ನೈಟಾಗಿ ಹೇಳಿರು ಯಾರಿಗೆ ತೊಂದರೆ ಆದ್ರೂ ಎದ್ದೋಗ್ತೀನಿ.
ಆ ಥರ ಕೆಲಸ ಮಾಡ್ಕೊಂಬಂದವ್ರು ನಾವು. ಕಮಿಟ್ಮೆಂಟ್ ಅಷ್ಟೇ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಯಾರಿಗೂ ಎಂಥ ಸಂದರ್ಭದ ಎಂಥ ತೊಂದರೆ ಆದ್ರೂ ಅವ್ರು ಸಹಾಯಕ್ಕೆ ಹೋಗ್ಬೇಕು ಅನ್ನೋದಷ್ಟೇ. ಅದನ್ನು ಮಾಡ್ತೀವಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಎಲ್ಲರಿಗೂ.